ಸರ್ ಇದುವರೆಗೂ 40 ವರ್ಷ ಆಯಿತು. ಶೌಚಾಲಯಗಳ ವ್ಯವಸ್ಥೆ ಇರಲಿಲ್ಲ, ಅದೆಲ್ಲ ಬಂಡೆ ಇತ್ತು. ರೆವೆನ್ಯೂ ಡಿಪಾರ್ಟ್ಮೆಂಟ್ ಪ್ರದೀಪ್ ಈಶ್ವರ್ ಸರ್ ಕರೆದುಬಿಟ್ಟು ಅದೆಲ್ಲ ಎನ್ಕ್ವೈರಿ ಮಾಡಿ ಜಮೀನೆಲ್ಲ ಅಳತೆ ಮಾಡಿಸಿ ಸುಮಾರು 1 ತಿಂಗಳಿಂದ ಪರಿಶ್ರಮ ಬಿದ್ದು ಪಾಪ ನಮಗೋಸ್ಕರ ಒಂದು 40 ಮನೆಗಳಿಗೆ ಶೌಚಾಲಯ ಇಲ್ಲ ಸರ್. ಬಂದು ಅವರೆಲ್ಲ ಸುಶ್ರೂಷವಾಗಿ ಮೊನ್ನೆ ಡಾಕ್ಟರ್ BR ಅಂಬೇಡ್ಕರ್ ಈ ದಿನದಂದು ಬಂದು ಎಲ್ಲ ಉದ್ಘಾಟನೆ ಮಾಡಿ ಗುದ್ದಲಿ ಪೂಜೆ ಮಾಡಿ ಒಳ್ಳೆ ಅವಕಾಶನ ಕಳಿಸ್ಕೊಟ್ಟು ಅವರಿಗೆ ಉತ್ಪೂರ್ವಕ ವಂದನೆಗಳು ಸರ್. ಅಂಥವ್ರು ಸಿಗಬೇಕಂದ್ರೆ MLA ತುಂಬ ಪುಣ್ಯ ಮಾಡಿರಬೇಕು. ಅವ್ರ ಬಗ್ಗೆ ಹೇಳಬೇಕಂದ್ರೆ ಪಾಪ ಎಲ್ಲರ ಜೊತೆ ಬಂದು ಈ ಥರ ದಲಿತರು ಅನ್ನೋ ಭೇದ ಭಾವನೆ ಇಲ್ಲ ಸರ್. ಅವ್ರ ಹತ್ರ ಬಂದು ಎಲ್ಲ ಕೈ ತುತ್ತಿಸ್ಕೊಂಡು ನಾವು ನಮ್ಮವರು ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಇದೆ ಅವ್ರಿಗೆ. ನಮ್ಮದು ಗುಂಡ್ಲಮಂಡ್ಕಲ್ ಆದರೂ ಕೂಡ ಇಂಥ ಶಾಸಕರು ಸಿಗಬೇಕಾದ್ರೆ ನಮಗೆ ಎಷ್ಟೋ ಪುಣ್ಯ ಮಾಡಿರ್ಬೋದು. ಯಾಕಂದರೆ ಅವರು ಬಂದು ಈ ಗುಂಡ್ಲಮಂಡ್ಕಲ್ ಬಡವ್ರ ಥರ ನೋಡಿ, ಆ ಬಡವ್ರ ಮನೆಗಳೆಲ್ಲ ನೋಡಿ, ಆ ಬಡವರು ಹೆಂಗೆ ಜೀವನ ಮಾಡೋದು ಅಂತ ಇಲ್ಲಿಗೆ ಬಂದು ನೋಡಿ, ಶಾಸಕರು ಬಂದು ಇಲ್ಲಿ ವ್ಯವಸ್ಥೆ ಮಾಡಿ ಅಂಬೇಡ್ಕರ್ ಜಯಂತಿ ದಿವಸ ಬಂದು ಇಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡಿ 38 ಶೌಚಾಲಯಗಳನ್ನು ಕಟ್ಟೋದಕ್ಕೆ ಅವರು ಪ್ರಾರಂಭ ಮಾಡಿ ಹೋಗಿದ್ದಾರೆ. ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಕೊಡಬೇಕು. ಯಾಕಂದರೆ ಅವ್ರು ಬಡವರು, ಇವ್ರು ದೊಡ್ಡವರು, ಇವ್ರು ಚಿಕ್ಕವರು ಅನ್ನೋದು ಭೇದ ಭಾವನೆ ಅವ್ರ ಹತ್ರ ಇಲ್ಲ. ಇವತ್ತಿಗೂ ನಾವು ನೋಡಬೇಕಾದ್ರೆ ಅಂಥ ಶಾಸಕರು ನಮ್ಗೆ ಸಿಕ್ಕೋದು ಶಾನ ಕಷ್ಟ. ನನಗೆ 64 ವರ್ಷ. ಇವಾಗ ಎಷ್ಟೋ MLAಗಳನ್ನ ನೋಡಿದ್ದೀನಿ. ಯಾರು ನೋಡಿದ್ರು ಇಂಥ MLA ನಮ್ಗೆ ಸಿಗಬೇಕಾದ್ರೆ ನಮ್ಮ ಅದೃಷ್ಟ. ನಮಗೆ ಇಲ್ಲಿ ಶೌಚಾಲಯ ಅನುಕೂಲ ಇರಲಿಲ್ಲ. ಇಷ್ಟು ವರ್ಷಗಳಿಂದ ಕೇಳ್ಕೊಂಡ್ರು ಯಾರೂ ನಮ್ಗೆ ಅನುಕೂಲ ಮಾಡಿಕೊಡ್ಲಿಲ್ಲ. ಬಟ್ ನಮ್ಮ ಪ್ರದೀಪ್ ಈಶ್ವರಣ್ಣ ಅವರು ಬಂದು ನಮ್ಮ ಕಷ್ಟ ಸುಖ ಎಲ್ಲ ವಿಚಾರಿಸಿ ನಮಗೆ ಶೌಚಾಲಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಬಂದು ಊಟ ಮಾಡಿ ನಮ್ಮ ಜೊತೆಗೆ ಕೂತ್ಕೊಂಡು ದಲಿತರು ಅದು ಇದು ಅಂತ ಕ್ಯಾಸ್ಟ್ ಫೀಲಿಂಗ್ ಏನು ಇಳ್ದಿರ ನಮ್ಮ ಸರಿಯಾಗಿ ಕೂತ್ಕೊಂಡು ಊಟ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಅನುಕೂಲ ಮಾಡಿಕೊಟ್ಟು ಹೋಗಿದ್ದಾರೆ. ನಮಗೆ ನೀರು ಇರಲಿಲ್ಲ, ನೀರು ಅನುಕೂಲ ಮಾಡಿದ್ದಾರೆ. ಇಂಥ ಶಾಸಕರಿನ ಮುಂದೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ఇంతವ್రు ಬಂದರೆ ತುಂಬ ఒಳ್ಳೇది నమಗೂ. అట్లా ప్రదీప్ ఈశ్వరు అట్లా MLA వీటికి ఎందరో వేసిన్నారు, మేము గెలిపించినాము అందరు. నేను అట్లా MLA మాకు సిక్కే ఉండలేదు. వీటికి వచ్చి ఇంటి దాకా ఈయన అడుక్కొని ప్రదీప్ ఈశ్వర్ వచ్చి మాకంతా బాత్రూములుగా చేపించిన్నాడు, అన్నీ చేసినాడు. భోజనము చేపించి టిఫన్ను కూడా మీరు తినాలి నాకు అట్లా అని చెప్పి టిఫన్ను కూడా తినిన్నాము ఆడే అంతాను. ఇంకా అట్లా MLA మాకు సిక్కేది లేదు, అట్లా MLA మేము చూసేది లేదు. 2000 రూపాయలు గెలిచినాక 2000 రూపాయలు వేస్తా అన్నాడు. అన్నీ అనుకూలం చేస్తా అన్నాడు ప్రదీప్ ఈశ్వర్. ప్రదీప్ ఈశ్వర్ అన్న వచ్చిండే ఇట్లా బాత్రూంలో అంతా చేస్తా అన్నాడు. మా జట్లనే కూర్చొని తినే మా అన్న ప్రదీప్ ఈశ్వర మా అన్న మాకంతా సహాయం చేస్తా అన్నాడు. మంచి పేరు తెస్తా అన్నాడు మా అన్న ప్రదీప్ ఈశ్వర్ అన్న. మాకు మంచి సహాయం చేస్తా అన్నాడు దేవుడు. మా అన్న పర్వాలే మాకంతా ಅನುಕೂಲ చేస్తా అన్నాడు. ನಮಗೆ 20 ವರ್ಷ 30 ವರ್ಷದಿಂದ ಬಾತ್ರೂಮ್ಗಳಿಲ್ಲ ಇಲ್ಲಿ. ನಮ್ಮ ಪ್ರದೀಪ್ ಅಣ್ಣವರು ಬಂದು ಇಲ್ಲಿ 38 ಮನೆಗಳಿಗೆ ಬಾತ್ರೂಮ್ಗಳನ್ನು ಶೌಚಾಲಯಗಳನ್ನ ಮಾಡಿಕೊಟ್ಟಿದ್ದಾರೆ. ಅವರು ಬಂದು ಎಲ್ಲ ಬರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ನಮ್ಗೆ ಓಟ್ ಹಾಕ್ರಿ ನಿಮ್ಗೆ ಮಾಡಿಕೊಡ್ತೀವಿ ಅಂತಾರೆ. ಬಂದುಬಿಟ್ಟು ಅವಾಗ ಅವ್ರ ಕಾರ್ಯ ಮಾತ್ರ ತುಗಿಸ್ಕೊಂಡು ಹೊರಟೋಗ್ಬಿಡ್ತಾರೆ, ಯಾರೂ ಬರಲ್ಲ ಇಲ್ಲಿಗೆ. ಮತ್ತು ಇವಾಗ ಅವ್ರು ಬಂದು ಅವರು ಮಾಡಿಕೊಡ್ತೀವಿ ಅಂತೇಳಿ ಅವ್ರ ಮಾತು ನೆರವೇರಿಸ್ಕೊಂಡಿದ್ದಾರೆ. ಮತ್ತು ನಾವು ಅವರೇ ಬೇಕು ಅಂತೇಳಿ ನಾವು ಕೋರ್ಕೊತೀವಿ. ಮನೆ ಬಂದು ಎಲ್ಲ ಶೌಚಾಲಯಕ್ಕೆಲ್ಲ ಇದು ಪೂಜೆ ಮಾಡಿ ರೂಮ್ಗಳು ಕಟ್ಟಕ್ಕೆಲ್ಲ ಇದು ಮಾಡಿಬಿಟ್ಟು ಹೋಗಿದ್ದಾರೆ. ನಮ್ಮ ಜೊತೆ ಎಲ್ಲ ಕುತ್ಕೊಂಡು ಊಟ ಮಾಡಿ ನಮಗೂ ತಿನ್ನಿಸಿ ನಾವು ಅವ್ರಿಗೆ ತಿನ್ನಿಸಿದ್ವಿ. ನಮ್ಮ ಅಣ್ಣನ ಥರನೇ ಅವರು ಮಾಡಿದ್ದಾರೆ. ದೇವ್ರ ಥರ ನಮಗೆಲ್ಲ ನಾವು ಹೇಳಿರೋದೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಅವರೇ ಮುಂದೇನು ನಮ್ಗೆ ಅವರೇ ಬೇಕು ಅಂತ ನಾವು ಕೋರ್ಕೊತಾ ಇದ್ದೀವಿ.